ರಾಜಸ್ಥಾನ ರಾಯಲ್ಸ್ ತಂಡದ 15 ವರ್ಷದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ 2026ರ ಐಪಿಎಲ್ ಟೂರ್ನಿಯಲ್ಲಿ ತಮ್ಮ ಐತಿಹಾಸಿಕ ಮತ್ತು ಸ್ಫೋಟಕ ಪ್ರದರ್ಶನದ ಮೂಲಕ ಒಟ್ಟು 3.10 ಕೋಟಿ ರು ಗಳಿಸಿದ್ದಾರೆ. 2025ರ ಹರಾಜಿನಲ್ಲಿ 1.10 ಕೋಟಿ ರುಗೆ ಹರಾಜಾಗಿ ತಂಡದಲ್ಲಿ ರಿಟೈನ್ ಆಗಿದ್ದ ಸೂರ್ಯವಂಶಿ ಟೂರ್ನಿಯಲ್ಲಿದ್ದರೂ ರನ್ ಮಳೆ ಹರಿಸಿ ಪಡೆದ ನಗದು ಬಹುಮಾನಗಳು, ಮ್ಯಾಚ್ ಫೀ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಗಳಿಂದಾಗಿ ಅವರ ಒಟ್ಟು ಗಳಿಕೆ 3.10 ಕೋಟಿ ರುಗೆ ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ಒಟ್ಟು 436.5 ಪಾಯಿಂಟ್ಸ್ ಗಳಿಸುವ ಮೂಲಕ ಸರಣಿ ಶ್ರೇಷ್ಠ ಗೌರವ 15 ಲಕ್ಷ ರು ಪಡೆದಿದ್ದಾರೆ. ಇನ್ನು ಸೂಪರ್ ಸ್ಟ್ರೈಕರ್ ಇಡೀ ಟೂರ್ನಿಯಲ್ಲಿ 237.3ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಚಚ್ಚಿದ ಹಿರಿಮೆ ಟಾಟಾ ಸಿಯೆರಾ ಕಾರು. ಸೂಪರ್ ಸಿಕ್ಸರ್ ಪ್ರಸಕ್ತ ಸರಣಿಯಲ್ಲಿ ಬರೋಬ್ಬರಿ 75 ಸಿಕ್ಸರ್ಗಳನ್ನು ಸುರಿಸಿ ಈ ಪ್ರಶಸ್ತಿ ಜಯಿಸಿದ್ದಾರೆ. 10 ಲಕ್ಷ ರೂಪಾಯಿ. ಉದಯೋನ್ಮುಖ ಆಟಗಾರ ಟೂರ್ನಿಯ ಅತ್ಯುತ್ತಮ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯು ಇವರ ಪಾಲಾಗಿದ್ದು 10 ಲಕ್ಷ ರು ನಗದು ಬಹುಮಾನ ಪಡೆದಿದ್ದಾರೆ. 1.10 ಕೋಟಿ ರು ಅಲ್ಲದೆ ರಾಜಸ್ಥಾನ ತಂಡ ಪ್ರತಿ ಪಂದ್ಯ ಆಡಿದ್ದಕ್ಕೆ 7.5 ಲಕ್ಷ ರು ಹಣದ ಜೊತೆ ಪ್ಲೇ ಆಫ್ ಆಡಿದ್ದಕ್ಕೆ ಹೆಚ್ಚುವರಿ ನಗದು ನೀಡುತ್ತದೆ. ಹೀಗಾಗಿ ಒಟ್ಟು 16 ಪಂದ್ಯಗಳಲ್ಲಿ 1.20 ಕೋಟಿ ರು ನಗದನ್ನು ಸೂರ್ಯವಂಶಿ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ವಿವಿಧ ಪಂದ್ಯಗಳಲ್ಲಿ ಗಳಿಸಿದ ಪ್ಲೇಯರ್ ಆಫ್ ದಿ ಮ್ಯಾಚ್ ಮತ್ತು ಇತರ ದೈನಂದಿನ ನಗದು ಬಹುಮಾನಗಳು ಸೇರಿ ಒಟ್ಟು ಮೊತ್ತ 3.10 ಕೋಟಿ ರು ದಾಟಿದೆ. ಕೇವಲ 15ನೇ ವಯಸ್ಸಿನಲ್ಲಿ 776 ರನ್ ಬಾರಿಸುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ದಾಖಲೆ ಬರೆದ ಸೂರ್ಯವಂಶಿ ಪವರ್ ಪ್ಲೇ ಓವರ್ಗಳಲ್ಲಿ ಬರೋಬ್ಬರಿ 500ಕ್ಕೂ ಹೆಚ್ಚು ರನ್ ಚುಚ್ಚಿದ ವಿಶ್ವದ ಮೊದಲ ಕ್ರಿಕೆಟಿಗನಾಗಿ ಹೊರಹೊಮ್ಮಿದ್ದಾರೆ. ಟೂರ್ನಿಯುದ್ದಕ್ಕೂ 72 ಸಿಕ್ಸರ್ ಸಿಡಿಸುವ ಮೂಲಕ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಕ್ರಿಸ್ ಗೇಲ್ ಅವರ ಹಳೆಯ ದಾಖಲೆಗಳನ್ನು ಧೂಳಿಪಟ ಮಾಡಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಹೂಡಿಕೆ ಮಾಡಿದ 1.10 ಕೋಟಿ ರುಗೆ ಪ್ರತಿಯಾಗಿ ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ನೀಡಿದ ಪ್ರದರ್ಶನದ ಮೌಲ್ಯ ಬರೋಬ್ಬರಿ 34.97 ಕೋಟಿ ರು ಎಂದು ವಿಶ್ಲೇಷಿಸಲಾಗಿದೆ. ಇದರಿಂದಾಗಿ ಅವರು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಮನಿ ಮ್ಯಾಜಿಕ್ ಹೂಡಿಕೆಯಾಗಿ ಹೊರಹೊಮ್ಮಿದ್ದಾರೆ ಎಂದು ಮಾಧ್ಯಮವೊಂದು ವರದಿ ಮಾಡಿದೆ. ಆ ಅಂಕಿ ಅಂಶವು ಇಡೀ ಐಪಿಎಲ್ 2026 ಋತುವಿನಲ್ಲಿ ಸಂಪೂರ್ಣ ಲಾಭದ ವಿಷಯದಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಶುಭಮನ್ ಗಿಲ್ 35.14 ಕೋಟಿ ರು ಮೌಲ್ಯ, 16.50 ಕೋಟಿ ರು ಹೂಡಿಕೆ ಮತ್ತು 2ನೇ ಸ್ಥಾನದಲ್ಲಿ ರಜತ್ ಪಾಟಿದಾರ್ 35.6 ಕೋಟಿ ರು ಮೌಲ್ಯ, 11 ಕೋಟಿ ರು ಹೂಡಿಕೆ ಇದ್ದಾರೆ.